ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ ಎಸ್ ವಿ ನಾಗರಾಜ್, ಟ್ರೈನರ್ ಆಫ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್. Today I would like to explain a topic of personality development. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿಯ ಒಂದು ಟಾಪಿಕನ್ನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ, ಹೌ ಟು ವಿನ್ ಆ್ಯನ್ ಎನಿಮಿ ಅಂತ. ಹೌ ಟು ವಿನ್ ಆ್ಯನ್ ಎನಿಮಿ, ಒಬ್ಬ ಶತ್ರುವನ್ನು ಗೆಲ್ಲುವುದು ಹೇಗೆ. ಸ್ನೇಹಿತರೆ, ನಿಮಗೆ ಯಾರಾದರೂ ಶತ್ರುಗಳೇ ಇದ್ದಾರಾ? ಆ ಶತ್ರುಗಳನ್ನು ಗೆಲ್ಲುವುದು ಹೇಗೆ? ಹೌ ಟು ವಿನ್ ಆ್ಯನ್ ಎನಿಮಿ. ಸ್ನೇಹಿತರೆ, ನಾವು ಹುಟ್ಟುವಾಗ ಏನನ್ನೂ ತಂದಿಲ್ಲ, ಖಾಲಿ ಕೈಯಿಂದ ಹುಟ್ಟಿದ್ದೇವೆ. ನೀವು ಎಲ್ಲಾದರೂ ಕೇಳಿದ್ರೆ, ಅವ್ರ ಮನೆಯಲ್ಲಿ ಒಂದು ಮಗು ಚಿನ್ನದ ಉಂಗುರವನ್ನು ಬೆರಳಲ್ಲಿ ಹಾಕ್ಕೊಂಡು ಹುಟ್ಟಿದೆ, ಇವ್ರ ಮನೆಯಲ್ಲಿ ಒಂದು ಮಗು ಕಾರ್ ತೊಗೊಂಡು ಕಾರ್ನಲ್ಲಿ ಡ್ರೈವಿಂಗ್ ಮಾಡ್ತಾ ಹುಟ್ಟಿದೆ, ಈ ಥರ ಏನಾದರೂ ಕೇಳಿದ್ರಾ? ಇಲ್ಲ. ಅದೇ ರೀತಿ ಸಾಯುವಾಗಲೂ ನಾವು ಏನನ್ನೂ ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯದೇನಾ? ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಕನಿಷ್ಠ ಪಕ್ಷ ಆ ಗಾಡಿ ನಂಬರ್ ಆದರೂ ಬರ್ಕೊಳ್ಳೋಣ ಅಂತೇಳಿ ಒಂದು ಪೆನ್ನನ್ನು ನಮ್ಮ ಹತ್ರ ಇಟ್ಕೊಂಡು ಸತ್ತರೆ ಆ ಪೆನ್ನನ್ನು ಕೂಡ ಕಸಿದುಕೊಳ್ತಾರೆ. ಇದರ ಅರ್ಥ, ನಾವು ಸತ್ತ ಮೇಲೆ ನಮ್ಮ ಜೊತೆಗೆ ಏನನ್ನೂ ಕಳಿಸೋದಿಲ್ಲ, ಬರೋದಿಲ್ಲ ನಮ್ಮ ಜೊತೆಗೆ. ಯಾವ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು, ಹಣ, ಬಂಗಾರ, ಬೆಳ್ಳಿ ಯಾವುದೂ ಬರೋದಿಲ್ಲ. ಹಾಗಿದ್ದರೆ ಈ ಜೀವನದ ಅರ್ಥ ಏನು? ಸಾವು ಮತ್ತು ಹುಟ್ಟು ಇವೆರಡುಗಳ ಮಧ್ಯದಲ್ಲಿ ನಾವೇನು ಇದೀವಲ್ಲ, ಇದು ಕೇವಲ ಒಂದು ಪಾತ್ರ. ನಾಟಕದಲ್ಲಿ ಒಂದು ರೋಲ್ ಮಾಡ್ತಾರಲ್ಲ, ಆ ಥರ ಒಂದು ರೋಲನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ದೇವರು ನಮಗೆ ಒಪ್ಪಿಸಿಕೊಟ್ಟಿರ್ತಾನೆ. ಆ ರೋಲನ್ನು ನಾವು ಮಾಡಬೇಕಾದಾಗ ನಾವು ಯಾವ ರೀತಿಯಾಗಿ ಮಾಡ್ತೀವೋ, ಆ ರೋಲನ್ನು ನಾವು ಯಾವ ರೀತಿಯಾಗಿ ನಿಭಾಯಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದೆಲ್ಲವನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ದೇವರು ನಮಗೆ ಒಂದಿಷ್ಟು ಹೊಲ, ಮನೆ, ಕೆಲವೊಂದು ಸಂಬಂಧಗಳು, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಥರ ಕೆಲವೊಂದು ಸಂಬಂಧಗಳು, ಸ್ನೇಹಿತರು, ಈ ಥರ ಇವೆಲ್ಲ ಸಂಬಂಧಗಳನ್ನು ನಮಗೆ ಕೊಟ್ಟಿದ್ದಾನೆ. ಇದು ಕೇವಲ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ. ಈ ಜೀವನದಲ್ಲಿ ನಾವು ಏನನ್ನೂ ತಂದಿಲ್ಲ, ಸತ್ತ ಮೇಲೆ ನಾವು ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಉಪಯೋಗಿಸುವಂಥ ಈ ಎಲ್ಲ ಯಾವುದೂ ಶಾಶ್ವತವಲ್ಲ. ಇದೆಲ್ಲ ದೇವ್ರದ್ದು. ನಮ್ಮದು ಹೊಲ ಇರ್ಬೋದು, ಮನೆ ಇರ್ಬೋದು, ಕಾರು, ಬಂಗ್ಲೆ, ಸಂಪತ್ತು, ಈವನ್ ನಾವು ಕೂಡ ದೇವರ ಒಂದು ಗಿಫ್ಟೇ. ನಮ್ಮ ಉಸಿರು, ನಮ್ಮ ಜೀವ ಕೂಡ ದೇವ್ರದ್ದೇ. ನಾವು ಯಾವಾಗ ಬೇಕಾದರೂ ಅದನ್ನು ತೆಗೆದುಕೊಂಡು ಬಿಡ್ಬೋದು. ಹಾಗಾದರೆ ಇಲ್ಲಿ ಮುಖ್ಯವಾದಂಥ ವಿಷಯ ಯಾವುದು? ನಾವು ಇರುವಷ್ಟು ದಿವಸ ನಮಗೆ ಕೊಟ್ಟಿರುವಂಥ ಈ ಪಾತ್ರವನ್ನು ನಗ್ನಗ್ತಾ ಸಂತೋಷದಿಂದ ನಿರ್ವಹಿಸಿ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು
ಸಂತೋಷವಾಗಿ ನಮ್ಮ ಪಾತ್ರವನ್ನು ನಾವು ಸರಿಯಾಗಿ ನಿಭಾಯಿಸಬೇಕು ಅಷ್ಟೇ. ಹೀಗಿದ್ದಾಗ ಅವನು ನನ್ನ ಶತ್ರು, ಇವನು ನನ್ನ ಮಿತ್ರ, ಆ ಹೊಲ ನಂದು, ಈ ಮನೆ ನಿಂದು, ಈ ಪ್ರಶ್ನೆ ಎಲ್ಲಿ ಬರುತ್ತೆ? ಇದು ಯಾವುದೂ ನಮ್ಮದಲ್ಲ, ಇದೆಲ್ಲನೂ ದೇವ್ರದ್ದು. ಸುಮ್ಮನೆ ನಮಗಿಲ್ಲಿ ಈ ನಮ್ಮ ಪಾತ್ರವನ್ನು ನಿರ್ವಹಿಸುವಾಗ ನಮಗೆ ಬೇಕಾಗುವಂಥ ಹೊಲ, ಮನೆ, ಆಸ್ತಿ, ಅಂತಸ್ತು ಇದನ್ನೆಲ್ಲ ದೇವರು ಕೊಟ್ಟಿರ್ತಾನೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ. ಅದಕ್ಕಾಗಿ ನಾವು ಸಾವಿರಾರು ಸ್ನೇಹಿತರನ್ನು ಹೊಂದಿರಬೇಕು, ಸಾವಿರಾರು ಒಳ್ಳೆ ಸ್ನೇಹಿತರಿರಬೇಕು. ಆದರೆ ಒಬ್ಬ ಶತ್ರು ಇರಬಾರ್ದು, ಒಬ್ಬ ಶತ್ರು ನಮಗಿರಬಾರ್ದು. ಹಾಗಾದರೆ ಈ ಪ್ರತಿಯೊಬ್ಬರಿಗೂ ಸಾಕಷ್ಟು ಜನರಿಗೆ ಶತ್ರುಗಳಿರ್ತಾರೆ ಅಂತ ಹೇಳ್ತೀವಿ. ಈ ಶತ್ರುಗಳನ್ನು ಹೇಗೆ ನಿಭಾಯಿಸಬೇಕು? ನಮ್ಮಲ್ಲಿರುವಂಥ ಅಹಂಕಾರ, ಅಹಂ, ಸೊಕ್ಕು ಇವೆಲ್ಲ ನಮಗೆ ಶತ್ರುಗಳನ್ನು ಮಾಡಿ ಕೊಟ್ಬಿಡ್ತಾವೆ. ಅದಕ್ಕೆ ಯಾರ ಜೊತೆಗಾದರೂ ನಿಮ್ಮ ಶತ್ರು ಯಾರಾದರೂ ನಿಮ್ಮ ಶತ್ರುಗಳಿದ್ದರೆ ಆ ಶತ್ರುವನ್ನು ನೀವು ಹೇಗೆ ನಿಭಾಯಿಸಬೇಕು? ನೀವು ಒಂದು ಕೆಲಸ ಮಾಡಿ ಸ್ನೇಹಿತರೆ, ನಿಮ್ಮ ಶತ್ರುವನ್ನು ಒಂದು ಸಲ ಮಾತನಾಡಿಸಿ. ಆ ಶತ್ರುವಿನ ಜೊತೆಗೆ ನೀವು ವಿನಮ್ರತೆಯಿಂದ ನಡೆದುಕೊಂಡು ಆ ಶತ್ರುವನ್ನು ನಿಮ್ಮ ಹತ್ತಿರದಲ್ಲಿ ಕರೆದು ನೀವು ಆ ವ್ಯಕ್ತಿ ಜೊತೆಗೆ ನೀವು ಚಿಕ್ಕವರಾಗಿ ಮಾತನಾಡಿ. ನೋಡಪ್ಪ, ನೀನು ನನ್ನನ್ನು ಸಾಯಿಸ್ಬೇಕಂತಿದೀಯಾ? ಸಾಯಿಸ್ಬಿಡು. ಅಥವಾ ಹೊಡಿಬೇಕಂತೀಯಾ? ಹೊಡೆದು ಬಿಡು. ಅಥವಾ ಇನ್ನೂ ಏನೋ ಮಾಡ್ಬೇಕಂತೀಯಾ? ಮಾಡಿಬಿಡು. ಇದು ಯಾಕೆ ನಿನಗೆ ಯಾಕೆ ವೈರತ್ವ? ಯಾವ ವಿಷಯದ ಬಗ್ಗೆ ನಮ್ಮಿಬ್ಬರ ಮಧ್ಯದಲ್ಲಿ ವೈರತ್ವ ಇದೆನೋ ಆ ವಿಷಯವನ್ನು ನೀನು ಕುಂತುಕೊಂಡು ಸಾಕಷ್ಟು ವಿವರವಾಗಿ ಚರ್ಚೆ ಮಾಡಿ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಆ ವಿಷಯದ ಬಗ್ಗೆ ನಾವು ಮುಗಿಸಿಬಿಡ್ಬೋದಲ್ಲ. ಯಾಕಂದರೆ ಈ ಜೀವನ ಮುಗಿದ ಮೇಲೆ ನೀನು ಏನನ್ನೂ ತೊಗೊಂಡು ಹೋಗೋದಿಲ್ಲ, ನಾನು ಏನು ತೊಗೊಂಡು ಹೋಗೋದಿಲ್ಲ. ಇದೆಲ್ಲ ದೇವ್ರು ಕೊಟ್ಟಂಥದ್ದು. ದೇವ್ರು ಕೊಟ್ಟಿರೋದಕ್ಕೆ ನಾವು ಯಾಕೆ ಜಗಳಾಡಬೇಕು? ಅದಕ್ಕೆ ನನ್ನ ಮೇಲೆ ನಿನಗೆ ಯಾವುದಕ್ಕೋಸ್ಕರ ಕೋಪ ಇದೆನೋ ಅದನ್ನು ಹೇಳು, ಅದನ್ನು ಚರ್ಚೆ ಮಾಡೋಣ. ಸಾಕಷ್ಟು ವಿವರವಾಗಿ ಚರ್ಚೆ ಮಾಡಿ ಅದನ್ನು ಸಕಾರಾತ್ಮಕವಾಗಿ ಪರಿಹರಿಸೋಣ. ಈ ಥರ ನೀವು ನಿಮ್ಮ ಶತ್ರುವನ್ನು ಹತ್ತಿರಕ್ಕೆ ಕರೆದು ಆ ಶತ್ರುವಿನ ಜೊತೆಗೆ ನೀವು ಮಾತನಾಡಿ ನಿಮ್ಮ ಆ ಸಮಸ್ಯೆಯನ್ನು ಕುಳಿತುಕೊಂಡು ಬಗೆಹರಿಸಿಕೊಂಡ್ರೆ ಆ ಹೊತ್ತಿಗೆ ನಿಮ್ಮ ಸಮಸ್ಯೆನೂ ಬಗೆಹರಿತದೆ. ನಿಮ್ಮ ಆ ಶತ್ರು ನಿಮ್ಮ ಅತ್ಯಂತ ಪ್ರೀತಿಯ ಸ್ನೇಹಿತನಾಗ್ತಾನೆ. ಇದು ಖಂಡಿತ. ಬೇರೆ ಯಾವುದೇ ಪ್ರೀತಿಯ ಸ್ನೇಹಿತನಿಗಿಂತ ಈ ಸ್ನೇಹಿತ ಭಯಂಕರ ಆತ್ಮೀಯನಾಗಿ ನಿಮ್ಮ ಜೊತೆಗೆ ಸ್ನೇಹಿತನಾಗಿ ಉಳಿತಾನೆ. ಅದಕ್ಕಾಗಿ ನೀವು ಆ ಮನಸ್ಸನ್ನು ಆ ಜಗಳವನ್ನು ಈ ರೀತಿಯಾಗಿ ಪರಿಹರಿಸ್ಕೋಬೇಕು ಸ್ನೇಹಿತರೆ. ಈ ಥರ ನೀವು ಮಾಡ್ತಾ ಹೋದರೆ ಜೀವನದಲ್ಲಿ ಯಾವ ಶತ್ರು ಕೂಡ ನಿಮಗೆ ಇರುವುದಿಲ್ಲ. ನೀವು ಇರುವಷ್ಟು ದಿವಸ ಸಂತೋಷದಿಂದ ಎಲ್ಲರ ಜೊತೆಗೆ ನಗ್ನಗ್ತಾ ಇದ್ದು ಬಿಡಬೇಕು ಅಷ್ಟೇ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ
ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಈ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೀನಿ ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.